ಲ್ಯಾಂಡ್ ಲಾರ್ಡ್ ಒಂದು ಅದ್ಭುತವಾದಂತ ಸಿನಿಮಾ ಬಂದಿದೆ. ಆ ಸಿನಿಮಾವನ್ನ ನಾನು ವೀಕ್ಷಣೆ ಮಾಡಿದೆ. ಈ ದೇಶದ ಸಂವಿಧಾನ ಏನಿದೆ ಅದು ಶ್ರೀಸಾಮಾನ್ಯರಿಗೆ ತಿಳಿಸಬೇಕು, ತಿಳ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ನಿರ್ದೇಶಕರು ಒಳ್ಳೆಯ ಕಥೆಯನ್ನ ಮಾಡಿ ಶ್ರೀಸಾಮಾನ್ಯರಿಗೆ ಈ ದೇಶದ ಸಂವಿಧಾನದ ಅರಿವು ಮೂಡಿಸುವಂತ ಒಂದು ಅದ್ಭುತವಾದಂತ ಸಿನಿಮಾವನ್ನ ಮಾಡಿದ್ದಾರೆ. ನನಗೆ ಆ ಸಿನಿಮಾ ನೋಡಿದಾಗ ಅನೇಕ ವಿಚಾರಗಳನ್ನ ನಮ್ಮ ಇವತ್ತಿನ ಯುವಕರು ತಿಳ್ಕೋಬೇಕು ಅಂತ ಅನ್ನಿಸ್ತು. ನೀವು ಸಂವಿಧಾನದ ಪುಸ್ತಕವನ್ನ ಎಷ್ಟು ಮಟ್ಟಿಗೆ ಓದು ತಿಳ್ಕೋತಿರೋ ಗೊತ್ತಿಲ್ಲ, ಆದರೆ ಒಬ್ಬ ಶ್ರೀಸಾಮಾನ್ಯನಿಗೂ ಸಹ ಸಂವಿಧಾನ ಮತ್ತು ಈ ದೇಶದ ಕಾನೂನು ಬಗ್ಗೆ ಅರಿವಿದ್ರೆ ನಾವು ಯಾರಿಗೂ ಹಂಜೋದು ಬೇಕಾಗಿಲ್ಲ, ಹೆದರೋದು ಬೇಕಾಗಿಲ್ಲ. ಯಾರನ್ನು ಬೇಕಾದರೂ ಗಟ್ಟಿಯಾಗಿ ನಮ್ಮ ಪ್ರಶ್ನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಉತ್ತರವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ನ್ಯಾಯಬದ್ಧವಾದಂತ ನಮ್ಮ ಹಕ್ಕನ್ನ ಚಲಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥದೊಂದು ಸಿನಿಮಾ ಇವತ್ತು ಕರ್ನಾಟಕದ ಎಲ್ಲ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಆಗ್ತಾ ಇದೆ. ನನಗೆ ಭಾರಿ ಖುಷಿ ಅನಿಸಿದ್ದು ಆ ಸಿನಿಮಾವನ್ನ ನೋಡುವಾಗ. ಇಂಥದೊಂದು ಸಿನಿಮಾವನ್ನ ಕೋಟ್ಯಾಂತರ ರೂಪಾಯಿ ಹಣವನ್ನ ಹಾಕಿ ಈ ನಾಡಿನ ಜನರಿಗೆ ಈ ದೇಶದ ಸಂವಿಧಾನದ ಅರಿವನ್ನು ಮೂಡಿಸುವ ಕೆಲಸಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಹಾಕೋದಿದೆಯಲ್ಲ, ಅದು ಅಷ್ಟೊಂದು ಸುಲಭ ಅಲ್ಲ. ನನ್ನ ಸೋದರ ಸತ್ಯಪ್ರಕಾಶ್ ಒಂದು ಅದ್ಭುತವಾದಂತ ಸಿನಿಮಾವನ್ನ ಕನ್ನಡದ ನಾಡಿಗೆ, ಕನ್ನಡಿಗರಿಗೆ ಕೊಟ್ಟಿದ್ದಾರೆ. ಬಾರಿ ವರ್ಷಗಳ ನೆಂಟು ನಂದು ಸತ್ಯಪ್ರಕಾಶ್. ಹಾಗಾಗಿ ಅವನು ಬಂದಂತ ಒಂದೆರಡು ಸಿನಿಮಾದಲ್ಲಿ ಎಲ್ಲ ಸಿನಿಮಾಗಳು ಒಂದು ಅದ್ಭುತವಾದ ಸಿನಿಮಾಗಳೇ. ಅಂತ ಸಿನಿಮಾ ಕೊಟ್ಟಂತ ಸತ್ಯಪ್ರಕಾಶ್ಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೀನಿ. ಹಾಗೆ ಆ ಸಿನಿಮಾದ ಪ್ರಮುಖವಾಗಿ ನಟರು ಬಾರಿ ಆ ಎಲ್ಲ ಪಾತ್ರಗಳಿಗೆ ಜೀವವನ್ನ ತುಂಬಿದ್ದಾರೆ. ಅದು ದುನಿಯಾ ವಿಜಯ್. ಒಳ್ಳೆ ಅವರ ಪಾತ್ರವನ್ನ ನೋಡಿದಾಗ ಒಂದು ಅದ್ಭುತವಾದಂತ ಅವರ ನಟನೆಯನ್ನ ನಾನು ಅದರಲ್ಲಿ ಗಮನಿಸಿದಂಥದ್ದು. ಹಾಗೆ ರಾಜ್ ಬಿ ಶೆಟ್ಟಿ, ಬಹುಶಃ ಅವರು ಇವತ್ತು ಇಡೀ ಕರ್ನಾಟಕದ ಜನರ ಮನೆ ಮಾತಾಗಿರುವಂತ ಬಾರಿ ಸಣ್ಣ ಸಣ್ಣ ಸಿನಿಮಾವನ್ನ ಬಾರಿ ದೊಡ್ಡ ಮಟ್ಟಕ್ಕೆ ಗೆಲ್ಲಿಸಿದಂತವರು. ಹಾಗೆ ನಮ್ಮ ರಚಿತಾ ರಾಮ್, ಕನ್ನಡದ ಒಳ್ಳೆ ನಟಿ, ಉತ್ತಮವಾದಂತ ಸಿನಿಮಾಗಳಲ್ಲಿ ನಟನೆ ಮಾಡಿ ಕನ್ನಡಿಗರಿಗೆ ಕೊಟ್ಟಂತ ಆ ಹೆಣ್ಣುಮಗಳು ಅದ್ಭುತವಾದಂತ ಆ ಸಿನಿಮಾದಲ್ಲಿ ನಟನೆಯನ್ನ ಮಾಡಿದ್ದಾಳೆ. ಹಾಗೆ ಉಮಾಶ್ರೀ, ಉಮಾಶ್ರೀ ಅವ್ರ ಬಗ್ಗೆ ಅಂತೂ ನಾವು ಮಾತಾಡಂಗೆ ಇಲ್ಲ ಬಿಡಿ. ಅಂತ ಉಮಾಶ್ರೀಗೆ ಉಮಾಶ್ರೀನೇ ಸರಿಸಾಟಿ, ಮತ್ತೊಬ್ರು ಉಮಾಶ್ರೀ ಆಗ್ಲಿಕ್ಕೆ ಸಾಧ್ಯ ಇಲ್ವೇನು ಕನ್ನಡ ಚಿತ್ರರಂಗದಲ್ಲಿ. ಇವರ ಎಲ್ಲ ಪಾತ್ರ. ಹಾಗೆ ನಮ್ಮ ದುನಿಯಾ ವಿಜಯ್ ಅವರ ಮಗಳು, ಅವಳು ಅದ್ಭುತವಾಗಿ ಅವಳ ಪಾತ್ರಕ್ಕೆ ಜೀವ ತುಂಬಿದ್ದಾಳೆ. ಇಂಥ ಒಂದು ಒಳ್ಳೆಯ ಸಿನಿಮಾ ಕನ್ನಡದ ನಾಡಿಗೆ ಬಂದಿದೆ. ಅಂತ ಸಿನಿಮಾವನ್ನ ಎಲ್ಲ ಕನ್ನಡಿಗರು ನೋಡಬೇಕು. ಸಂವಿಧಾನದ ಆಶ್ರಯಗಳನ್ನ ಈ ನಾಡಿನ ಯುವಕರಿಗೆ ಗೊತ್ತಾಗದೆ ಹೋದ್ರೆ ಭಾರಿ ಕಷ್ಟ ಆಗುತ್ತೆ ಅವರ ಬದುಕು. ಅದಕ್ಕೋಸ್ಕರ ಎಲ್ಲ ಕನ್ನಡಿಗರು ಈ ಸಿನಿಮಾ ನೋಡಿ. ಹಾಗೆ ನನ್ನ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ನನ್ನ ಎಲ್ಲ ಮುಖಂಡರುಗಳಿಗೆ, ಕಾರ್ಯಕರ್ತರಿಗೆ ನಾನು ನೇರವಾಗಿ ಕರೆ ಕೊಡ್ತಾ ಇದ್ದೀನಿ. ನಿಮ್ ಜಿಲ್ಲೆಯಲ್ಲಿ, ನಿಮ್ ಊರುಗಳಲ್ಲಿ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾವನ್ನ ನೋಡಿ ಸಂವಿಧಾನ ಎಷ್ಟೊಂದು ಅದ್ಭುತವಾದಂತ ಶಕ್ತಿಯನ್ನ ತಂದುಕೊಟ್ಟಿದೆ ಈ ನೆಲದ ಪ್ರಜೆಗಳಿಗೆ ಅನ್ನೋದು ನಿಮಗೆಲ್ಲ ಅರ್ಥ ಆಗ್ಬೇಕು ಅಂದ್ರೆ ಆ ಸಿನಿಮಾವನ್ನ ನೀವು ನೋಡಬೇಕು.